ಇವತ್ತು ನನ್ನ ಫ್ರೆಂಡ್ಸು ಎಲ್ಲ ಸೇರ್ಕೊಂಡು ನನ್ನ ಕೈಲೇ ದುಡ್ಡು ಕೊಡಂಗೆ ಮಾಡಿಬಿಟ್ರು. ಹೊಸ ವರ್ಷದ ಪ್ರಯುಕ್ತ ಇವತ್ತು ನಾನು ಕಟಿಂಗ್ ಮಾಡಿಸ್ಕೊಳ್ಳೋ ಅಂತ ಹೇಳಿ ಸಲೂನ್ಗೆ ಹೋಗಿದ್ದೆ. ಈ ಕರಿಮುಖಕ್ಕೆ ಕಟಿಂಗ್ ಹೆಂಗೆ ಮಾಡಿಸಿದ್ದಾರೆ ಅಂತ ಒಂದ್ಸಲಿ ಕನ್ನಡಿಯಲ್ಲಿ ನೋಡ್ಕೊಂಡು ಮುಂದಕ್ಕೆ ಹೋಗೋಣ ಅನ್ಕೊಂಡೆ. ಈ ಕರಿಮುಖಕ್ಕೆ ಕಟಿಂಗ್ ಹೆಂಗೆ ಮಾಡಿಸಿರೋದು ಚೆನ್ನಾಗಿ ಕಾಣಲ್ಲ ಅಂತ ಗೊತ್ತಾಗೋಯ್ತು. ನೆಕ್ಸ್ಟು ನಾನೇನು ಮಾಡ್ತೀನಿ ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ. ವರ್ಷದ ಕೊನೆ ದಿನ ಆಗಿರೋದ್ರಿಂದ ಇವತ್ತು ನಮ್ಮೂರಿನ ಶಕ್ತಿ ದೇವತೆಯಾದ ಮಾರಮ್ಮ ತಾಯಿ ದರ್ಶನಕ್ಕೆ ಹೋಗಿದ್ದೆ. ತಾಯಿ ದರ್ಶನ ಮಾಡೋಕೆ ಹೋದಾಗ ಅಲಂಕಾರ ಅದ್ಭುತವಾಗಿ ಮಾಡಿದ್ರು. ಫೋಟೋ ಕೂಡ ಹಾಕಿದ್ದೀನಿ. ನೀವು ಕೂಡ ಕೈ ಮುಕ್ಕೊಳ್ಳಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ಳಿ. ಅಲ್ಲಿಂದ ನಾನು ಹೊರಟಿದ್ದೆ ನನ್ನ ಫ್ರೆಂಡ್ ಮನೆಗೆ. ಅಲ್ಲಿ ನ್ಯೂ ಇಯರ್ ಪಾರ್ಟಿ ಮಾಡೋ ಪ್ಲ್ಯಾನ್ ಇತ್ತು. ಅಲ್ಲೇ ಎಲ್ಲರೂ ಊನು ಆಡ್ಕೊಂಡು ಕೂತಿದ್ರು. ಅಲ್ಲಿಂದ ಎಲ್ಲ ಕೇಕ್ ತರೋಣ ಅಂತ ಹೊರಟು ಇವನು ನನ್ನ ಫ್ರೆಂಡ್ ಅಂಜನ್ ಇವ್ರ ಮನೇಲೇ ನಡೀತಾ ಇರೋದು ಇವತ್ತಿನ ನ್ಯೂ ಇಯರ್ ಪಾರ್ಟಿ. ಇವನ್ ಗಂಡೆ ಮೆಕ್ಯಾನಿಕ್, ಡ್ರೈವಿಂಗ್ ಎಕ್ಸ್ಪರ್ಟ್, ಗಾಳಿ ಬೀಸೋ ಸ್ಪೀಡ್ಗೆ ಸರಿಸಾಟಿಯಾಗಿ ಗಾಡಿ ಓಡಿಸ್ತಾರೆ. ಸರಿ ಆಯಿತು ಅಂತ ಹೇಳಿ ಮನೆ ಹತ್ರ ಇರೋ ಬೇಕ್ರಿಯಲ್ಲಿ ಕೇಕ್ ತರಕ್ಕೆ ಎಲ್ಲರೂ ಕೂಡ ಹೊರಟೇ ಬಿಟ್ಟು ತಗೊಳಕ್ಕೆಲ್ಲ ಅಲ್ಲಿಗೆ ಹೋಗಿದ್ದು. ಕೇಕ್ ತಗೊಳ್ಳೋದು ಬಿಟ್ಬಿಟ್ಟು ಅಲ್ಲಿ ಇದ್ದಿದ್ದೆಲ್ಲ ಪೀಸ್ ಕೇಕ್ಗಳನ್ನ ತೊಗೊಂಡು ತಿನ್ನಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಇದು ಯಾಕೆ ಸರಿ ಬರ್ತಿಲ್ಲ ಅಂತ ಸೈಡಲ್ಲಿ ನಿಂತಿದ್ದು ನನ್ನ ಬಾಯಿಲಿ ದುಡ್ಡು ಕೊಡ್ಬಾ ಅಂತ ಕರೆದು ನನ್ನ ಜೋಬಕ್ಕೆ ಕತ್ರಿ ಹಾಕ್ಬಿಟ್ರು. ನಮ್ಮ ಹುಡ್ಗಂಗೆ ಇಲ್ಲೆಲ್ಲ ಕೇಕ್ ಬೇಡವಂತೆ, ಅವನಿಗೆ ಅಮ್ಮಾಸ್ ಪೇಸ್ಟ್ರೀಸಲ್ಲೇ ಬೇಕು ಅಂತ ಅಲ್ಲೋಗ್ಬಿಟ್ಟು ಪ್ರೈಸ್ ನೋಡಿದ್ರೆ ಶಾಕ್ ಆಗೋಯ್ತು. ಆಗಲಿ ನಮ್ಮ ಹುಡುಗ ಆಸೆ ಪಟ್ಟಿದ್ದಾರೆ ಅಂತ ಹೇಳಿ ಒಂದು 2 kg ಪೈನಾಪಲ್ ಕೇಕ್ನ ತೊಗೊಂಡು ಮುಂದಕ್ಕೆ ಹೋಯ್ತಾ ಇದ್ದಾರೆ. ನನ್ನ ಫ್ರೆಂಡ್ ಒಬ್ಬ ಅಲ್ಲೇ ಬಂದು ನಿಂತ್ಕೊಂಡು ನಾಚ್ಕೋತಾ ಇದೆ ಒಳಗಡೆ ಬರೋಕ್ಕೆ. ಹೋಗಿ ಅವನ್ನ ವೆಲ್ಕಮ್ ಮಾಡಿದೆ. ಬಾರ ಇರಲಿ, ನಾಚ್ಕೋತಿದ್ಯಲ್ಲ ಬಾರ. ಅಮ್ಮಾಸ್ ಪೇಸ್ಟ್ರಿಗೆ ನಮ್ಮ ಬಗ್ಲುಗುಂಟೆ ಊರು ಹುಡುಗ ಇರೋ ಕುಶಲ್ ಬಂದಿದ್ದ. ಅವ್ನಿಗೊಂದು ಹಾಯ್ ಹೇಳಿ ಇನ್ನೇನು ನಮಗಿಂತ ಲೇಟಾಗಿ ಬಂದು ಬೇಗ ಕೇಕ್ ತೊಗೊಂಡು ಹೋಗೇ ಬಿಟ್ಟ ಆತಾಗೆ. ಎಲ್ಲ ತೊಗೊಂಡು ಮನೆಗೆ ಬರೋ ಅಷ್ಟರಲ್ಲಿ ವೆಜ್ ಅವ್ರಿಗೆ ಮಶ್ರೂಮ್ ಬಿರಿಯಾನಿ, ನಾನ್ ವೆಜ್ ಅವ್ರಿಗೆ ಚಿಕನ್ ಬಿರಿಯಾನಿ ರೆಡಿ ಮಾಡಿ ಇಟ್ಬಿಟ್ಟಿದ್ರು. ನಾವು ಎಲ್ಲ ಒಂದು ರೌಂಡ್ ಬ್ಯಾಟಿಂಗ್ ಮಾಡಿಕೊಂಡು ನೆಕ್ಸ್ಟ್ ಊನೋ ಆಡೋಕ್ಕೆ ಸಿದ್ಧತೆ ಮಾಡಿಕೊಂಡು ಎಲ್ಲ ಊನೋ ಆಡೋಕೆ ಹೋಗಿ ಊನೋ ಆಡ್ತಾ ಆಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಎಲ್ಲ ತಮಾಷೆ ಮಾಡ್ಕೊಂಡು ಕಾಲು ಎಳ್ಕೊಂಡು ಕೂತಿದ್ದು. ಅಷ್ಟು ಬೇಗ ನೋಡಿದ್ರೆ 12 ಗಂಟೆ ಆಗೇ ಹೋಯ್ತು. ನ್ಯೂ ಇಯರ್ ಸಂಜೆಯಲ್ಲಿ ಟ್ರೆಂಡಿ ಔಟ್ಫಿಟ್ಟಿನಲ್ಲಿ ಕಲರ್ ಡ್ಯಾನ್ಸ್ ಫ್ಲೋರಿನಲ್ಲಿ ಶುರು ಮಾಡಿ ಪಾರ್ಟಿ ಇಲ್ಲಿ. RDX ಸಾಂಗಿನಲ್ಲಿ ಬಾಟಮ್ಲೆಸ್ ಗ್ಲಾಸಿನಲ್ಲಿ ಮೈ ಮರೆತ ಏಜಿನಲ್ಲಿ ಕಳೆದು ಹೋಗಿ ಎಲ್ಲ ಇಲ್ಲಿ. 2 ನಿಮಿಷ ಲೈಫು ಯೋಚನೆ ಮಾಡಿ ಸಾಕು, ಸಂಕೋಚ ಎಲ್ಲ ಬಿಟ್ಟು ಹಾಕೋಣ ಬನ್ನಿ ಸ್ಟೆಪ್ಪು, ಭೂಮಿ ಬಿಟ್ಟು ಹಾರಿ ಹೋಗೋಣ. ಎಲ್ಲ ಹೊಸ ವರ್ಷ ಯುಗಾದಿ ಹಬ್ಬ ಆಗಿದ್ರು ಕೂಡ ಎಲ್ಲರೂ ಸೇರ್ಕೊಂಡಿದ್ರು ಅಂತೇಳಿ ಸೆಲೆಬ್ರೇಟ್ ಮಾಡಿದ್ರು. ಅವರೆಲ್ಲ ಸೇರಿ ಒಂದು ಹಸ್ಕಿ ಸಾಂಗ್ಗೆ ಸ್ಟೆಪ್ ಹಾಕಿ ಹಂಗೆ ಒಂದು ದುರಂಧರ್ ಮೂವಿ ಸಾಂಗ್ ಸ್ಟೆಪ್ ಹಾಕಿ ಹುಡುಗರು ಜೋಶ್ ಯಾವ ಲೆವೆಲಲ್ಲಿ ಇತ್ತು ಅಂದರೆ ಹಾಡು ಮುಗಿದೋಗಿದ್ರು ಕೂಡ ಎಲ್ಲ ಡ್ಯಾನ್ಸ್ ಆಡ್ತಾ ಇದ್ರು. ಇಲ್ಲೆಲ್ಲ ಡ್ಯಾನ್ಸ್ ಆಡ್ತಾ ಇದ್ರೆ ಅಲ್ಲೊಬ್ಬ ಸೆಪ್ರೇಟಾಗಿ ಕೂತ್ಕೊಂಡು ಮೆಸೇಜ್ ಆಗ್ತಾ ಇದ್ದ. ಗೊತ್ತು, ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ನಾವು ಹೋಗೋದೇ ನಮ್ಮೂರಿನ ಮಾರಮ್ಮ ತಾಯಿ ದೇವಸ್ಥಾನಕ್ಕೆ. ಹೊಸ ವರ್ಷ ಆಗಿರೋದ್ರಿಂದ ನಾವು ಹುಡುಗರೆಲ್ಲ ಸೇರ್ಕೊಂಡು ಮಾರಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗಿ ದೇವ್ರನ್ನ ಈಚೆಯಿಂದನೇ ದರ್ಶನ ಮಾಡ್ಕೊಂಡು ಬಂದು ನಮ್ಮ ಬಗ್ಲುಗುಂಟೆ ಮಾರಮ್ಮ ತಾಯಿ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಜೈ ಆಂಜನೇಯ.